ಹಾಯ್ ಹಲೋ ನಮಸ್ಕಾರ ವೀಕ್ಷಕರ, ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಅರವಿಂದ್ ಸೇತುರಾವ್. ಈ ಬಾರಿ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ನಮ್ಮ ರಾಜ್ಯದಲ್ಲಿ ಅತ್ಯಂತ ಕುತೂಹಲ ಕೆರಳಿಸಿರ್ತಕ್ಕಂಥ ಕ್ಷೇತ್ರ ಅಂತಂದ್ರೆ ಅದು ಕೋಲಾರ ಲೋಕಸಭಾ ಕ್ಷೇತ್ರ. ಕಾರಣ ಏನು ಅಂತಂದ್ರೆ, ಒಂದು ಕಡೆ JDS ಮತ್ತು ಬಿಜೆಪಿ ಮೈತ್ರಿ ಮಾಡಿಕೊಂಡು ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರನ್ನ ಕಣಕ್ಕಿಳಿಸಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಹಂಚಿಕೆ ದೊಡ್ಡ ಗೊಂದಲ ಆಗೋಗಿತ್ತು. ಯಾಕೆ ಅಂತಂದ್ರೆ, ಒಂದ್ ಕಡೆ ರಮೇಶ್ ಕುಮಾರ್ ಬಣ, ಮತ್ತೊಂದ್ ಕಡೆ ಮುನಿಯಪ್ಪನವ್ರ ಬಣ, ನಮಗ್ ಬೇಕು ಟಿಕೆಟ್ ಅಂತ ಕೊನೆಗೆ ಹೊರಗಿನವರನ್ನ ಕರ್ಕೊಂಡು ಬಂದು ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಸ್ಥಳೀಯ ವರ್ಸಸ್ ವಲಸಿಗ ಹೇಗೆ ವರ್ಕೌಟ್ ಆಗುತ್ತೆ, ಕೋಲಾರ ಜನರ ಮನದಾಳ ಏನು, ಯಾರತ್ತ ಅವರ ಚಿತ್ತ, ಇದೆಲ್ಲವನ್ನ ಇವತ್ತು ಇಡೀ ದಿನ ಕೋಲಾರ ಸುತ್ತಾಡಿಕೊಂಡು ಜನರನ್ನ ಮಾತನಾಡಿಸ್ಕೊಂಡು ಅಭಿಪ್ರಾಯವನ್ನ ಸಂಗ್ರಹ ಮಾಡೋಣ. ಬನ್ನಿ ನನ್ನ ಜೊತೆ. ಪುರಾಣ ಪ್ರಸಿದ್ಧ ಕೋಲಾರದ ಸೋಮೇಶ್ವರನಾಥ ದೇವಸ್ಥಾನದ ಮುಂಭಾಗಕ್ಕೆ ನಾನೀಗ ಬಂದಿದ್ದೀನಿ. ಹಲವಾರು ಜನರಿದ್ದಾರೆ, ಎಲ್ಲರನ್ನೂ ಕೂಡ ಮಾತನಾಡಿಸ್ತೀನಿ. ಅಮ್ಮ, ನೀವೇನು ಹೇಳ್ತೀರಾ? ಯಾರೊಬ್ರು ಗೆಲ್ಲಿ ಬಿಡಿ ಸರ್. ಯಾಕಂಗಂತೀರಾ? ಬಡವ್ರಿಗೆ ಒಳ್ಳೆಯವ್ರು ಮಾಡೋರು ಗೆಲ್ಲಿ ಅಷ್ಟೇ. ಸಿದ್ದರಾಮಯ್ಯನ ಮೋದಿನಾ? ಮೋದಿ. ಮೋದಿ ಗೆಲ್ಬೇಕು ಅಂತ ಇವರೊಬ್ಬರ ಅಭಿಪ್ರಾಯ. ಮತ್ತೊಬ್ರು ಇದ್ದಾರೆ, ನೀವೇನು ಹೇಳ್ತೀರಾ? ಸರ್, ಮೋದಿ ಬಂದ ಒಳ್ಳೆಯದು ಸರ್. ಯಾಕೆ? ಅವರು ಎಲ್ಲ ಅನುಕೂಲಗಳು ಮಾಡ್ತಾ ಇದಾರೆ, ಎಲ್ರಿಗೂ ಎಲ್ಲ ಚೆನ್ನಾಗಿ ಮಾಡ್ತಾ ಇದಾರೆ. ಎಲ್ಲ ಪ್ರತಿಯೊಂದು ಕಡೆ ವೋಟ್ ಹಾಕ್ಬೇಕಾದ್ರೆ ಮೋದಿ ಮುಖ ನೋಡ್ತೀರಾ, ಸಿದ್ದರಾಮಯ್ಯನವ್ರ ಮುಖ ನೋಡ್ತೀರಾ? ಸರ್, ಮೋದಿ ಮುಖ ನೋಡ್ತೀರಿ ಸರ್. ಅದೊಂದೇ ಕಾರಣ, ಬಡವರಿಗೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದವ್ರು ಕೊಟ್ಟಿರೋ ಗ್ಯಾರಂಟಿ ಎಲ್ಲ ನಿಮಗೇನು ಅಷ್ಟು ಅನುಕೂಲ ಆಗಿಲ್ಲ ಅಂತ? ಇಲ್ಲ ಸರ್, ಇಲ್ಲ. ನೀವು ಮಾತಾಡಿ ಸರ್. ಯಾರಿದ್ರೆ ಅವ್ರಿಗೆ ಹಾಕ್ತಿವಿ. ನಮ್ಗೆ ಇಲ್ಲಿ ರೀಸೆಂಟ್ ಆಗಿ ಪ್ಲೇಸ್ ಅಲ್ಲಿ ಯಾರಿದ್ದಾರೆ ಅವ್ರಿಗೆ ಇದ್ ಮಾಡ್ತೀವಿ ಹೊರತು. ಅಂದ್ರೆ ಈ ಜಿಲ್ಲೆಯವ್ರು ಆಗ್ಬೇಕು, ಈ ಜಿಲ್ಲೆಯವ್ರು ಆಗ್ಬೇಕು. ಬೇರೆ ಗೊತ್ತಿಲ್ಲದೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಈ ಜಿಲ್ಲೆಯವರಲ್ಲ. ಅಲ್ಲ, ಬೇರೆ ಎಲ್ಲೇ ಗೊತ್ತಿಲ್ಲದೆ ಇರೋರ್ನ ಕರ್ಕೊಂಬಂದು ನಾವೆಲ್ಲಿ ಅವ್ರ ಬಾಲ ಇಟ್ಕೊಂಡು ಹೋಗೋದು? ಅದಕ್ಕೂ ಆಗೋದಿಲ್ವಲ್ಲ. ಇಲ್ಲಿನವ್ರಾದ್ರೆ ಎಲ್ಲೋ ಒಂದ್ ಕಡೆ ಸಿಗ್ತಾರೆ, ಅವ್ರ ಮನೆ ಇದೆ, ಇನ್ನೊಂದು ಇರುತ್ತೆ. ಎಲ್ಲ ಅಂದ್ರೆ ಇಲ್ಲಿಯವರು ಅನ್ನೋ ಕಾರಣನ ಮೋದಿ ಅನ್ನೋ ಕಾರಣ? ಮೋದಿ ಇರ್ತಾರೆ, ಯಾಕಂದ್ರೆ ದೇಶಕ್ಕೆ ಅವರು ಒಳ್ಳೇದ್ ಮಾಡ್ತಾ ಇದ್ದಾರೆ. ನಮ್ಗೆ ಅವ್ರು ನೋಡಿ ಮೋದಿ ಅವ್ರಿಗೆ ಓಟ್ ಹಾಕ್ತಿವಿ. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಕೆಲವ್ರು ಬರ್ತಾ ಇದೆ, ಕೆಲವ್ರು ಬರ್ತಾ ಇಲ್ಲ. ಅಕ್ಕಿ ಅಂತ ಕೆಲವ್ರಿಗೂ ಇದೆ, ಕೆಲವ್ರಿಗಿಲ್ಲ. ರೇಷನ್ ಕಾರ್ಡ್ಗಳೇ ಇಲ್ಲ, ಕೆಲವ್ರಿಗೆ ಡಿಲೇಟ್ ಆಗಿಬಿಟ್ಟಿದೆ. ಕೆಲವ್ರಿಗೆ ನಾವೇ ವೋಟರ್ ಲಿಸ್ಟ್ ಅಲ್ಲಿ ಕೂಡ ಡಿಲೇಟ್ ಆಗಿಬಿಟ್ಟಿದೆ. ಕೆಲವೊಂದು ಇದರಲ್ಲಿ ನೋಡಿದ್ರೆ 2,000 ರೂಪಾಯಿ ಕೊಡ್ತಾ ಇದೀವಿ, ಯಾರಿಗೆ ಬರ್ತದೆ ಯಾರಿಗೆ ಬರ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ. ಅದು ಅವ್ರಿಗೆ. ಹಾಗಾಗಿ ಈ ಸರ್ತಿ ಮೋದಿ ಅಂದ್ರೆ ಅವತ್ತಿಂದ ನಮ್ಮ ದೇಶಕ್ಕೆ ಒಳ್ಳೇದು ಮಾಡ್ತಿದ್ರೆ ಅವ್ರಿಗೆ ಮೋದಿ. ಇವತ್ತಿನ ದಿನ ದೇಶ ಇಷ್ಟೊಂದು ಸುಭದ್ರವಾಗಿದೆ. ಅವ್ರು ಯಾರು ಏನೇ ಹೇಳ್ಕೊಳ್ಳಿ, ದೇಶ ಇವತ್ತು ಇಷ್ಟೊಂದು ಸುಭದ್ರವಾಗಿದೆ ಅಂದ್ರೆ ಅದಕ್ಕೆ ಮೋದಿ ಕಾರಣ. ನಾವು ಮೋದಿನ ನೋಡಿ ಓಟ್ ಹಾಕ್ತೀವಿ. ಇಲ್ಲಿ ಯಾರು ಕ್ಯಾಂಡಿಡೇಟ್ ಅನ್ನೋದಲ್ಲ, ಯಾವ ಪಕ್ಷ ಅನ್ನೋದಲ್ಲ. ನನ್ನ ಪ್ರಕಾರ, ನಾನೊಬ್ಬ ವಿದ್ಯಾವಂತನಾಗಿ ಹೇಳ್ತೀನಿ, ಮೋದಿಗೋಸ್ಕರನೇ ಓಟ್ ಹಾಕ್ತೀವಿ ಸರ್. ಖಂಡಿತ ಮೋದಿಗೋಸ್ಕರ ಹಾಕ್ತೀವಿ. ಈಗ ಇವ್ರು ಕೊಟ್ಟಿರೋ ಗ್ಯಾರಂಟಿಗಳಲ್ಲಿ ಏನಾಗಿದೆ ಅಂದ್ರೆ 60-70 ಸಾವಿರ ತಗೊಳ್ತಾ ಇರ್ತಕ್ಕಂಥ ಅಫಿಷಿಯಲ್ಲು ಡೈಲಿ ಫ್ರೀಯಾಗಿ ಓಡಾಡ್ತಾರೆ ಸರ್. ಏನು ಬಸ್ಗಳಲ್ಲಿ. ಅದನ್ನ ಉಪಯೋಗ ಕೆಲವ್ರಿಗೆ ಆಗಿರ್ಬೋದು. ಒಬ್ಬ ವಿದ್ಯಾವಂತನಾಗಿ ಹೇಳ್ತೀನಿ, 100% 90% ಮಿಸ್ಯೂಸ್ ಆಗ್ತಾ ಇದೆ. 70,000-80 ಸಾವಿರ ತಗೊಳ್ತಾ ಇರ್ತಕ್ಕಂಥ ಅಫಿಷಿಯಲ್ಸು ಡೈಲಿ ಓಡಾಡ್ತಾರೆ. ರೈತರು ಹೆಂಡತಿಯರು ಬಂದು ಮನೇಲಿ ಕೆಲಸ ಮಾಡ್ಕೊಂಡಿರ್ತಾರೆ, ಅವ್ರಿಗೆ ಟೈಮೇ ಇರಲ್ಲ ಸರ್ ಓಡಾಡೋದು. ತಿಂಗಳಿಗೆ ಒಂದೇ ದಿವಸ ಓಡಾಡೋದು. ಅಲ್ಲ, ಪ್ರಜ್ಞಾವಂತರಾಗಿ ನೀವು ಆಲೋಚನೆ ಮಾಡಿ, 4 ಜನ ಕೇಳಬೇಕಾದ್ರೆ. ಇವಾಗಿರೋ ದೇಶದ ಪರಿಸ್ಥಿತಿ, ವಿದೇಶದಲ್ಲಿ ನಮ್ಮ ದೇಶದ ಘನತೆ ಗೌರವ ಹೆಚ್ಚಿಗೆ ಮಾಡಿದ್ದಾರೆ. ನಮಗೆ ದೇಶ ಮುಖ್ಯ ಸರ್, ದೇಶ ಮುಖ್ಯ. ಹಾಗಾಗಿ ಮೋದಿ ಮುಖ ಮೋದಿ ಮುಖ. ಇಲ್ಲಿ ಕ್ಯಾಂಡಿಡೇಟ್ ಯಾರಾದ್ರೂ ಪರವಾಗಿಲ್ಲ, ಮೋದಿ ಕ್ಯಾಂಡಿಡೇಟ್ ಯಾರಾದ್ರೂ ಅಂದ್ರು JDS ಇಂದ ನಿಲ್ಸಿರೋ ಕ್ಯಾಂಡಿಡೇಟ್ ಒಳ್ಳೆಯವರೇ ಸರ್. ಲೋಕಲ್ ಅವರು ಇಲ್ಲಿ ಏನ್ ಕೊಂದು ಕೊರತೆಗಳು ಇದಾವೆ ಅವ್ರಿಗೆಲ್ಲ ಗೊತ್ತಿದೆ. ಅವ್ರು ಇಲ್ಲಿ ವ್ಯವಸ್ಥೆ ಚೆನ್ನಾಗಿ ಮಾಡ್ತಾರೆ ಸರ್. ನೀವೇನ್ ಹೇಳ್ತೀರಾ? ಹೌದು ಸರ್, 100% ಮೋದಿನೇ ಬೇಕು ನಮ್ಮ ದೇಶಕ್ಕೆ. ಯಾಕೆ ಅಂತ? ದೇಶ ಸುಭದ್ರವಾಗಿರ್ಬೇಕು ಅಂತಂದ್ರೆ ಮೋದಿನೇ ಬೇಕು. ಹೌದು. ಇವಾಗ ಪಕ್ಕದಲ್ಲಿ ಚೀನಾ ಅವರು, ಪಾಕಿಸ್ತಾನದವರು ಕೊಡ್ತಾ ಇರೋ ಇದಕ್ಕೆ 100% ಮೋದಿನೇ ಬೇಕಾ ಆ ಸೀಟಲ್ಲಿ. ಖಂಡಿತವಾಗಿ ಹೇಳ್ತೀವಿ. ಕ್ಯಾಂಡಿಡೇಟ್ ಯಾರೇ ಆಗಿರ್ಲಿ, ಬಿಜೆಪಿ, ಮೋದಿ ಅಷ್ಟೇ. ಈಗ ಈ ಸರ್ತಿ ಇಲ್ಲಿ JDS ಮತ್ತೆ ಅದು ಪ್ರಾಬ್ಲಮ್ ಆಗಿತ್ತು ಸರ್. ಅದೊಂದು ಮಾಡಿದ್ದಾರೆ, ಅದೊಂದು ಮಾಡಿ ತಪ್ಪಾಯ್ತು. ಬಟ್ ಇವರೊಬ್ಬರೇ ನಿಂತಿದ್ರೆ ಚೆನ್ನಾಗಿತ್ತು. ಅಂದ್ರೆ ಬಿಜೆಪಿ ಇಂದನೇ ನಿಲ್ಬೇಕಾಗಿತ್ತು ಅಂತ. ಹೌದೌದು, ಇವ್ರು ಹೋಗಿ ಸೇರಿದ್ದಾರೆ, ಅದು ತಪ್ಪು ಸರ್. ತಪ್ಪು ಆದ್ರೂ ನೀವು ಈಗ ಮೋದಿ ಮುಖ ನೋಡ್ಕೊಂಡು ಅಷ್ಟೇ ಮೋದಿ ಮುಖ. ಸರ್, ನಾವು ಮೋದಿಗೆ ಹಾಕ್ತೀವಿ ಓಟು.
ಯಾಕಂದ್ರೆ ಜಿ ಡಿ ಪಿ ನೋಡ್ತೀವಿ, ಯೂತ್ ಎಲ್ಲ GDP ನೋಡ್ತೀವಿ, ಫ್ಯೂಚರ್ ಏನಾಗ್ತದೆ, ಈ ರಾಹುಲ್ ಗಾಂಧಿ ಏನ್ ಮಾಡಲ್ಲ ಅಲ್ಲಿ, ಅದರಿಂದ ನಾವು ಮೋದಿಗೆ ಆಗ್ಬೇಕಂತ ಅನ್ಕೊಂಡಿದೀವಿ. ಮತ್ತೆ JDS ಕ್ಯಾಂಡಿಡೇಟ್ ಆಗಿದ್ದಾರೆ ಹಾಗೆ ಮಲೇಶ್ ಬಾಬು ಅವರು ಚೆನ್ನಾಗಿ ಮಾಡ್ತಿದ್ದಾರೆ ಕೆಲಸ, ಅವರು ಒಳ್ಳೆಯವರು, ಆ ಕಡೆ ಎಲ್ಲ ನೋಡಿದೀವಿ ನಾವು, ಸೋತಿದ್ರು ಸೋತಿದ್ರು ಕೂಡ ಬಂಗಾರಪೇಟೆಯಿಂದ. ಚೆನ್ನಾಗಿ ಮಾಡಿದ್ದಾರೆ ಅವ್ರು ಕೆಲಸ, ಬಡವರಿಗೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ ಅವರು, ಅದರಿಂದ ಅವ್ರ ಕಡೆನೇ ಆಗ್ತೀವಿ. ಈ ಕಾಂಗ್ರೆಸ್ ನಲ್ಲಿ ನಾವು ನೋಡ್ತಾ ಇದೀವಿ, ಮುನಿಯಪ್ಪ ಬಣ, ರಮೇಶ್ ಕುಮಾರ್ ಬಣ, ಅವ್ರ ಕಂಡ್ರೆ ಇವ್ರಿಗಾಗಲ್ಲ, ಇವ್ರ ಕಂಡ್ರೆ ಅವ್ರಿಗಾಗಲ್ಲ, ಹಿಂಗಾಗಿದೆ ಪರಿಸ್ಥಿತಿ ಇಲ್ಲಿ. ಎಸ್ ಸರ್, ಈ ಕಾಂಗ್ರೆಸ್ ಬಂದಾಗಿನಿಂದ ನಮಗೆ ಸ್ಕಾಲರ್ಶಿಪ್ಸ್ ಬೀಳ್ತಾ ಇಲ್ಲ ಸರ್ ಕರೆಕ್ಟ್ ಆಗಿ. ನಮ್ದು ಸೌತ್ ಎಂಡ್ ಎಲ್ಲ ಇದೆ ಸರ್, ನಾವು ಫಾರ್ಮಸಿ ಕಾಲೇಜ್ ಮಾಡ್ತಿರೋದು GCP ಅಂತ, ಅಲ್ಲಿ ಸ್ಕಾಲರ್ಶಿಪ್ ಬಿದ್ದಿಲ್ಲ ಸರ್. ಈ ಗ್ಯಾರಂಟಿ ಅಂತಾರೆ, ಗ್ಯಾರಂಟಿ ಜೊತೆಗೆ ನಿಮ್ ಕೋಲಾರ ಅಭಿವೃದ್ಧಿ ಆಗಿದೆಯಾ? ಇಲ್ಲ ಸರ್, ನೋಡಿ ಸರ್, ನೀವೇ ನೋಡ್ತಿದ್ದೀರಲ್ಲ ಸರ್, ಏನೂ ಆಗಿಲ್ಲ ಸರ್. 70 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದು. KH ಮುನಿಯಪ್ಪರೇ ಕೋಲಾರ MP ಆಗಿದ್ರು, ಅದು ಮತ್ತೆ 7 ಸಾರಿ MP ಆಗಿದ್ರು. ಮತ್ತೆ ಕರ್ನಾಟಕ ರಾಜ್ಯದ ಪಕ್ಕ ಇರೋ ಜಿಲ್ಲೆ ಇದು, ಇದು ಎಷ್ಟು ಅಭಿವೃದ್ಧಿ ಆಗಬೇಕಾಗಿತ್ತು, ಇನ್ನವರೆಗೂ ಅಭಿವೃದ್ಧಿ ಆಗಿಲ್ಲ ಅಂದ್ರೆ ಎಷ್ಟು ಹಿಂದೆ ಉಳಿದಿದೆ ಅಂತ ಹೇಳ್ಬೇಕು. ಹಾಗಾದ್ರೆ ನಿಮ್ಮ ಆಯ್ಕೆ ಏನು? ಆಯ್ಕೆ NDA ಸರ್, BJP ಸಾಹೇಬ್ರೆ ತಾವೇನು ಹೇಳ್ತೀರಾ? ಏನು ಈಗ ಕೋಲಾರ ನೀವೇ ನೋಡ್ತಾ ಇದ್ರಲ್ಲ, ಇದು ನಮ್ಮ ಕೆಂಬೋಡಿ, ನಮ್ದು ಕೆಂಬೋಡಿ ಕಡಬಾಟ್ಲಿ ಕೋಲಾರ. ಕೆಂಬೋಡಿ ಬಾ ನೋಡಿವಿ, ಆ ಕೆಂಬೋಡಿ ಹಳ್ಳಿಗೆ ಒಂದ್ಸತಿ ನಮ್ಮೂರು ವಿಸಿಟ್ ಕೊಡೋ, ಅದಕ್ಕೂ ಇದಕ್ಕೂ ಟ್ಯಾಲಿ ಮಾಡೋ, ಅದಕ್ಕಿಂತ ಕಡಬಾಟ್ಲಿದ್ದು. ಸೊ ಹಾಗಾಗಿ ಯಾರು ಬರಬೇಕು ಅಂತ ನಿಮ್ಮ ಪ್ರಕಾರ, ಯಾರು ಗೆಲ್ಬೇಕು? ಗೆಲ್ಲುವುದು ಮೋದಿನೇ ಬರಬೇಕು. ಇಲ್ಲ ನಮ್ಮ ದೇಶ ಸೇಫ್ಟಿ ಯಾರು, ಬಾರ್ಡರ್ ಸೆಕ್ಯೂರಿಟಿ ಯಾರು, ಕರೆಕ್ಟ್, ಅದಕ್ಕೋಸ್ಕರ ಮೋದಿ. ಆತನ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಮನಿಲ್ಲ, ಅವನು ಜೋಬೆ ಇಕ್ಕಿರಲ್ಲ, ಮೊಬೈಲೇ ಮಡಗಿರಲ್ಲ, ಅಂತ ವ್ಯಕ್ತಿ ದೇಶ ಕಾಪಾಡ್ತಾನೆ ಅಂದ್ರೆ ಅವ್ನಿಗೆ ಓಟ್ ಹಾಕಿದ್ರೆ ಇನ್ನು ಯಾರಿಗೆ ಹಾಕೋದು ನಾವು ಅಂತ. ಏನು 4 ಜನ ಹೆಂಡ್ರಲ್ಲಿ ಕಟ್ಕೊಂಡ್ಬಿಟ್ಟು 10 ಜನ ಮಕ್ಳು ಬಿಡಿಸ್ಬಿಟ್ಟು ಎಲ್ಲ ಐಕಾನ್ ಕಾರೆಲ್ಲ ಓಡಾಡ್ತಾರೆ, ಅವ್ರಿಗೆ ಕೋಟ್ ಹಾಕ್ಬೇಕಾ? ಅವ್ನಿಗೆ ಏನೂ ಇಲ್ಲ, ಒಂದು ಡ್ರೆಸ್ ಬಟ್ಟಿಬಿಟ್ರೆ ಅವ್ನಿಗೆ ಇನ್ನೇನದು ಗತ್ತೆ, ಹಾಗಾಗಿ ಅವರೇ ಗೆಲ್ಬೇಕು. ಹೌದ್ರಿ, ಆ ದೇಶ ಅವ್ರಿದ್ರೇನೆ ಉದ್ಧಾರ ಇಲ್ರಿ, ಉದ್ಧಾರ ಆಗೋದೇ ಇಲ್ಲ. ಸಾಹೇಬ್ರೆ ನೀವೇನು? ಸರ್ ನಮಸ್ತೆ. ಸೆಂಟ್ರಲ್ ಬಂದು ಮೋದಿನೇ ಬರಬೇಕು, ನಮ್ಗೆ ತುಂಬಾ ಇಷ್ಟ. ಬಟ್ ವಿಲೇಜ್ ಗ್ರಾಮಾಭಿವೃದ್ಧಿ ಇದೆಯಲ್ಲ, ಅದನ್ನ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು. ನಮ್ಮ ವಿಲೇಜ್ಗಳಲ್ಲಿ ಆಲ್ಮೋಸ್ಟ್ ಡ್ರೈನೇಜಸ್ ಕೂಡ ಕ್ಲೀನಿಂಗ್ ಇಲ್ಲ. ಈಗ ವೋಟ್ ಹಾಕ್ಬೇಕಾದ್ರೆ ನೀವು ಏನ್ ನೋಡ್ತೀರಾ? ಮೋದಿನ, ಸಿದ್ದರಾಮಯ್ಯನ, ಸ್ಥಳೀಯ ಕ್ಯಾಂಡಿಡೇಟ್ ಏನ್ ನೋಡ್ಬಿಟ್ಟು ವೋಟ್ ಹಾಕ್ತೀರಾ? ಸರ್ ಸ್ಥಳೀಯ ಕ್ಯಾಂಡಿಡೇಟ್ ಬಂದ್ಬಿಟ್ಟು ನಾವು ಇಂಥವರೇ ಬಂದು ನಮ್ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆಯಿಂದ ಹಾಕ್ತೀರಿ. ಅದು ಕಾಂಗ್ರೆಸ್ BJP ಅಂತ ನೋಡೋದಿಲ್ಲ, ಬಟ್ ಕ್ಯಾಂಡಿಡೇಟ್ ನೋಡ್ತೀರಿ, ಮಾಡ್ತಾರೆ. ಈ ಸತಿ ನಮ್ಗಿಂತೂ BJPನೇ ಇರ್ಬೇಕು ಅಂತ ನಮ್ಮ ಅಭಿಪ್ರಾಯ ತುಂಬಾ ಚೆನ್ನಾಗಿದೆ. ಬಟ್ ನಮ್ ಪೆಂಡಿಂಗ್ ಇಟ್ಟಿರೋ ರೇಷನ್ ಕಾರ್ಡ್ಗಳು ಬೇಟಿ ಬಚಾವೋ ಬೇಟಿ ಪಡಾವೋ ಅಂತಾರೆ. ಎಲ್ಲಿ ಪಡಾವೋ? ನಾ 1.25 ವರ್ಷ ಆಯ್ತು ನನ್ನ ಮಗಳು ಹುಟ್ಟಿ, ಇನ್ನ ನನ್ ರೇಷನ್ ಕಾರ್ಡ್ ಇಲ್ಲ. ಮೇಡಮ್ ಹೇಳಿ, ಈಗ ಮಹಿಳೆಯರಿಗೆ ರಾಜ್ಯ ಸರ್ಕಾರ ತುಂಬಾ ಅನುಕೂಲ ಮಾಡಿಕೊಟ್ಟಿದೆ ಅಂತಾರೆ, ನಿಮ್ ಪ್ರಕಾರ ಏನ್ ಹೇಳ್ತೀರಾ? ಸರ್, ಅನುಕೂಲ ಮಾಡಿಕೊಟ್ಟಿದೆ ಅಂದ್ರೆ ಬಸ್ ಫ್ರೀ ಬಿಟ್ಟಿರ್ಬೋದು, ಇಲ್ಲ ಮಹಿಳೆಯರಿಗೆ 2000 ಆಗ್ತಾ ಇದ್ದೀನಿ ಅನ್ಬೋದು. ಆದ್ರೆ ಮನೆಗಳ ಹತ್ರ ಇರೋಂಥ ಪ್ರಾಬ್ಲಮ್ಸ್ ಅನ್ನ ಅವ್ರವ್ರ ಏರಿಯಾಗಳಲ್ಲಿ ಇರೋಂಥ ಪ್ರಾಬ್ಲಮ್ಸ್ ಅನ್ನ ಬಂದು ಯಾರು ನೋಡಲ್ಲ ಸರ್. ಏನಂದ್ರೆ ವೋಟ್ ಹಾಕೋ ಟೈಮಲ್ಲಿ ಬಂದ್ಬಿಟ್ಟು ಕೇಳ್ತಾರೆ, ನಮ್ಗೆ ವೋಟ್ ಹಾಕಿ ನಾವು ಅದ್ ಮಾಡಿಸ್ತೀರಿ ಇದು ಮಾಡಿಸ್ತೀರಿ ಅಂತ ಹೇಳ್ಬಿಟ್ಟು. ಅದೇ ವೋಟ್ ಹಾಕಿದ್ಮೇಲೆ ಅವ್ರು ಗೆದ್ಮೇಲೆ ಮತ್ತೆ ಅವ್ರ ಹಿಂದಕ್ಕೆ ತಿರುಗಿ ಕೂಡ ನೋಡೋದಿಲ್ಲ ಸರ್. ಈ ಸರ್ತಿ ನಿಮ್ಮ ಆಯ್ಕೆ ಏನು ಅಂತ? ಸರ್ ನಾವು ಮೋದಿಜಿನೇ ಆಯ್ಕೆ ಮಾಡ್ತೀವಿ ಸರ್. ಸಾಹೇಬ್ರೆ ನಿಮ್ದು? ಸರ್ ಸಂತೋಷನೇ, ಮೋದಿ ಅಂದ್ರೆ ನಂಬರ್ 1 ಮನುಷ್ಯ. ಆದ್ರೆ ಎಲ್ಲ ಮೋದಿ ಅಂತ ಹೇಳ್ತಾ ಇದ್ದಾರೆ, ನಿಜ ಮೋದಿ ಒಳ್ಳೆ ಮನುಷ್ಯನೇ. ಆದ್ರೆ ಅವ್ರ ಕ್ಯಾಬಿನೆಟ್ ಅಲ್ಲಿ ಇರ್ತಕ್ಕಂಥ ಅವರು ಸೆಂಟ್ರಲ್ ಮಿನಿಸ್ಟರ್ಗಳು ಸಂವಿಧಾನನೇ ಕಿತ್ತಾಕ್ತೀನಿ ಅಂತ ಇದ್ದಾರೆ. ಯಾರೋ ಕೆಲವರು ಬದಲಾಯಿಸ್ತೀವಿ, ನಾವು ಬಂದಿರೋದೇ ಸಂವಿಧಾನ ಬದಲಾಯಿಸೋದಕ್ಕೆ ಬಂದಿರೋದು ಅಂತ ಹೇಳ್ತಾ ಇದ್ದಾರೆ. ಇಂಥವ್ರು ನೋಡಿ ನಾವು BJPಗೆ ಹೆಂಗ್ ಓಟ್ ಹಾಕ್ಬೇಕು? ಸಂವಿಧಾನ ಬದಲಾಯಿಸ್ತೀನಿ ಅಂದ್ಮೇಲೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಹಕ್ಕಿದೆ. ಹಂಗಂದವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಈ ಸರ್ತಿ, ಗೊತ್ತಿರ್ಬೇಕು ನಿಮಗೆ. ಹೌದು, ಕೊಟ್ಟಿಲ್ಲ. ಟಿಕೆಟ್ ಕೊಟ್ಟಿಲ್ಲ, ಮತ್ತೆ ಇನ್ನೊಬ್ರು ಉಟ್ಕೊಬಹುದು, ಅಲ್ಲ ಇನ್ನೊಬ್ರು ಉಟ್ಕೊಬಹುದು. ಸರ್ ಕಾಂಗ್ರೆಸ್ 70 ವರ್ಷನಿಂದ ಮಾಡ್ಕೊಂಡ್ ಬರ್ತಾ ಇದೆ, ಬಟ್ ಅದು ಒಳ್ಳೇದೇ ಮಾಡಿದೆ, ಏನ್ ಕೆಟ್ಟಿದ್ದೇನು ಮಾಡಿಲ್ಲ. ಏನೋ ಕೆಲವು ಫ್ರೀಗಳು ಬಿಟ್ಟಿದ್ದಾರೆ, ಕೆಲವು ಯಾವುದು ಬೇಕಾಗಿಲ್ಲ. ಈ ಸರ್ತಿ ನಿಮ್ಮ ಆಯ್ಕೆ ಏನು? ಸರ್ ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ. ಕಾಂಗ್ರೆಸ್ ಓಟ್ ಹಾಕ್ತೀವಿ. ಓಕೆ. ಯೂತ್ ಅವೇರ್ನೆಸ್ ಏನಪ್ಪ ಅಂತಂದ್ರೆ ಇವನು ಮೋದಿ. ಎಲ್ಲರೂ ಅಷ್ಟೇ, ಇವನ್ ಅಮೇರಿಕಾ ಸಂಸತ್ತಲ್ಲಿ ಎಲ್ಲ ಸಂಸದರು ಎದ್ದು ನಿಂತು ಅಮೇರಿಕಾ ಕ್ಲಾಪ್ಸ್ ಹೊಡಿತಾರೆ. ಯಾಕೆ ಗೊತ್ತಾ? ಇಡೀ ವಿಶ್ವದಲ್ಲೇ ಯಾರು ಆ ಥರ ವ್ಯಕ್ತಿ ಇಲ್ಲ ಅಂತೇಳಿ. ಹಂಗಾಗಿ ಇಡೀ ವರ್ಲ್ಡ್ ಲೈಕ್ ಮಾಡ್ತಾ ಇದೆ ಮೋದಿ ಅಂತೇಳಿ. ನಾವೆಲ್ಲ ಮೋದಿ ಫಾಲೋವರ್ಸ್ ಆಗಿ ಮೋದಿನ ನಾವು ಅಕ್ಸೆಪ್ಟ್ ಮಾಡ್ತೀವಿ ಹೊರತು ಬೇರೆ ಸ್ಥಳೀಯ ಇಶ್ಯೂಸ್ ಏನು ನೋಡಲ್ಲ. ಇವನ್ ನಮ್ಗೆ ಏನಿದ್ರು ಇಂಡಿಯಾ, ಆಲ್ ಓವರ್ ನಾವು ಇಂಡಿಯನ್ಸ್, ಹಂಗಾಗಿ ನಾವು ಇಂಡಿಯಾ ನೋಡ್ತೀವಿ ಹೊರತು ನಾವು ಇವನ್ನು ಸ್ಥಳೀಯರು ನೋಡಲ್ಲ. ದೇವಸ್ಥಾನದ ಮುಂಭಾಗದಲ್ಲಿ ಆರಂಭದ ಹಂತದಲ್ಲಿ ಆಡಿರ್ತಕ್ಕಂಥ ಮಾತುಗಳು ಬಹುತೇಕರೆಲ್ಲರೂ ಕೂಡ ನಾವು ಕ್ಯಾಂಡಿಡೇಟ್ ನೋಡಲ್ಲ,
ನಾವು ಕ್ಯಾಂಡಿಡೇಟ್ ಯಾರಾದರೂ ಪರವಾಗಿಲ್ಲ, ಮೈತ್ರಿ ಆದರೂ ಪರವಾಗಿಲ್ಲ, ಒಟ್ಟಾರೆ ನಾವು ಮೋದಿ ನೋಡ್ತೀವಿ, ಮೋದಿಗೋಸ್ಕರ ಓಟ್ ಹಾಕ್ತೀವಿ, ಮೋದಿಯನ್ನು ಗೆಲ್ಲಿಸಬೇಕು, ನಮ್ಮ ದೇಶದ ಅಭಿವೃದ್ಧಿ ವಿಚಾರ ಬಂದಾಗ ಮೋದಿ ಅಂತ ಇದ್ದಾರೆ. ಇದು ಒಂದು ಸ್ಥಳದ ಕೆಲವರ ಮಾತು. ಇನ್ನು ಬೇರೆ ಬೇರೆ ಜಾಗಕ್ಕೆ ಹೋಗೋಣ, ಅಲ್ಲಿ ಅವರು ಏನೇನು ಹೇಳ್ತಾರೆ ಅಂತಕ್ಕಂಥದ್ದನ್ನ ಬನ್ನಿ ನೋಡ್ತಾ ಹೋಗೋಣ. ಕೋಲಾರದಲ್ಲಿ ಈ ಬಾರಿ ವಿಪರೀತವಾದ ಬರಗಾಲ, ಹನಿ ಹನಿ ನೀರಿಗೂ ಕೂಡ ತತ್ವಾರ, ಟ್ಯಾಂಕರ್ಗಳಲ್ಲಿ ನೀರು ಸಪ್ಲೈ ಮಾಡ್ತಾ ಇದ್ದಾರೆ. ಇದು ಕೂಡ ಚುನಾವಣೆಯಲ್ಲಿ ಒಂದು ಪ್ರಮುಖವಾದಂತಹ ವಿಚಾರ. ಕೆಲವ್ರನ್ನ ಮಾತನಾಡಿಸ್ಬಿಡ್ತೀನಿ. ನೀರಿಗೆ ಜಾಸ್ತಿ ತೊಂದರೆ ಇದೆ ಸರ್ ಕೋಲಾರದಲ್ಲಿ. ಮಾತ್ರ ಕುಡಿಯೋ ನೀರಿಗಾದ್ರೆ ಕಾಸು ಕೊಟ್ಟು 10 ರೂಪಾಯಿ ಕೊಟ್ಟು ತಗೊಳ್ಳೋದಾಗುತ್ತೆ. ಅಲ್ಲ, ಇಲ್ಲಿ ಸ್ಥಳೀಯ ನಾಯಕರು ನಿಮಗೆ ರಾಜಕೀಯ ನಾಯಕರೆಲ್ಲ ಅನುಕೂಲ ಮಾಡಿಕೊಟ್ಟಿಲ್ವಾ? ಏನಿಲ್ಲ ಸರ್, ಏನು ಮಾಡ್ತಿಲ್ಲ ಸರ್. ನೀರು ಬೇಕಂದ್ರೆ ನೋಡಿ, ಮನೆ ಹತ್ರ ಕುಡಿಯೋ ನೀರು, ಉಪ್ಪು ನೀರು ಬರ್ತಿಲ್ಲ. ಹಾಗಾಗಿ ಎಲೆಕ್ಷನ್ ಟೈಮಲ್ಲಿ ಈಗ ಚುನಾವಣೆ ಬಂದಿರೋದ್ರಿಂದ ಇದು ಕೂಡ ಒಂದು ಮ್ಯಾಟರ್ ಆಗುತ್ತಾ? ಹೌದು, ಆಗುತ್ತೆ ಸರ್. ಯಾರು ಓಕೆ ಅಂತ ಅನ್ಸುತ್ತೆ ಹಾಗಾದ್ರೆ, ಕಾಂಗ್ರೆಸ್ ಅಥವಾ ಮೈತ್ರಿನ? ಮೈತ್ರಿ ಸರ್ಕಾರ ಸರ್. ಮೈತ್ರಿ ಸರ್ಕಾರ. ಓಕೆ, ಇನ್ನು ಕೆಲವರು ಇದ್ದಾರೆ. ಸರ್, ನೀವೇನು ಹೇಳ್ತೀರಿ? ಏನು ಪ್ರಾಬ್ಲಮ್ ನೀರ್ದು ಇಲ್ಲಿ? ಸರ್, ನೀರ್ದು ಪ್ರಾಬ್ಲಮ್ಮು ಯಾವಾಗಲೂ ನೀರು ಪ್ರಾಬ್ಲಮ್ಮೇ. ಓಕೆ, ನಮಗೆ ಈಗ ಕುಡಿಯೋಕೆ ನೀರಿಗೆ ಈಗ ದುಡ್ಡು ಕೊಟ್ಟು ನಾವು ಈಗ ಓಟ್ ಹಾಕ್ಬೇಕಾದ್ರೆ ಎಲೆಕ್ಷನ್ ಬಂತಲ್ಲ, ಇದೆಲ್ಲ ನೋಡ್ಬಿಟ್ಟು ಓಟ್ ಹಾಕ್ತೀರಾ ಅಂತ? ಇದು ಓಟದು ಏನು ಕ್ವಶನ್ ಏನಿಲ್ಲ, ಬಟ್ ನಮಗೆ ನೀರಿಗೆ ಅಭಾವ ಇದೆ. ಸರಿ, ಈಗ ಕಾಂಗ್ರೆಸ್ ಅಥವಾ ಮೈತ್ರಿನ? ಸರ್, ಮೈತ್ರಿ ಬಂದ್ರೂ ಅದೇ, ಕಾಂಗ್ರೆಸ್ ಬಂದ್ರೂ ಅದೇ. ನಮ್ಮ ಕಷ್ಟ ನಾವು ಯಾವತ್ತು ನಾವು ಇದು ಬೀಳಲೇಬೇಕು. ನೀವೇನು ಹೇಳ್ತೀರಾ ಸಾಹೇಬ್ರೆ? ಸರ್, 20 ಅಲ್ಲ 50 ವರ್ಷದಿಂದ ಕೂಡಿಯ ಕೋಲಾರಿಗೆ ಒಬ್ಬೊಬ್ಬರು ಒಂದು ಕೆಲಸ ಮಾಡಲಿಲ್ಲ. 7 ಸಾರ್ತಿ ಮುನಿಯಪ್ಪನವ್ರು ಗೆದ್ದಿದ್ರು ಇಲ್ಲಿ, 1 ರೂಪಾಯಿ ಕೆಲಸ ಮಾಡಿಲ್ಲ. ಹಾಗಾಗಿ ಏನ್ ಮಾಡ್ತೀರಾ ಈ ಸರ್ತಿ ಎಲೆಕ್ಷನ್ ಟೈಮಲ್ಲಿ? ಏನ್ ಮಾಡ್ತೀರಿ? ಮೈತ್ರಿ ಸರ್ಕಾರಕ್ಕೆ ಹಾಕ್ತಿವಿ, ಅದು ಮೋದಿ ನೋಡಿ ಹಾಕ್ತಿವಿ. ಓಕೆ 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 ಓಕೆ, ಮೋದಿ ನೋಡೇ ನಾವು ಎಲೆಕ್ಷನ್ ಮಾಡೋದು. ಓಕೆ, ನೀವೇನ್ ಹೇಳ್ತೀರಾ ಕುಡಿಯೋ ನೀರ್ ಬಗ್ಗೆ? ಕುಡಿಯೋ ನೀರು ಬಗ್ಗೆ ಅದು ಹಳೆ ಕಾಲದಿಂದ ಬರ್ತದೆ ಸರ್. ನಮಗೆ ಒಂದು 7-8 ವರ್ಷದಿಂದ ಬರ್ತಾ ಇದೆ. ಪಂಪ್ ಹೌಸಿಂದ ಇದು ಆಗ್ತಾ ಇಲ್ಲ, ಅವಾಗಿಂದ ಇದು ಬರ್ತಾ ಇದ್ದಾರೆ. ಸರ್, ಈಗ ಎಲೆಕ್ಷನ್ ಅಲ್ಲಿ ಇದು ಮ್ಯಾಟರ್ ಆಗುತ್ತಾ ಅಂತ? ಯಾವುದು? ಕುಡಿಯೋ ನೀರಿನ ಸಮಸ್ಯೆ? ಕುಡಿಯೋ ನೀರು ಇಲ್ಲ ಸರ್, ಸಮಸ್ಯೆ ಏನು ಪರವಾಗಿಲ್ಲ, ಆರಾಮಾಗಿದೆ ನಮಗೆ. ಹಾಗಾದ್ರೆ ಈ ಎಲೆಕ್ಷನ್ ಅಲ್ಲಿ ಯಾವ ವಿಚಾರದ ಬಗ್ಗೆ ನೀವು ಏನ್ ನೋಡಿ ಓಟ್ ಹಾಕ್ತೀರಾ? ನಾವು ಅದೇ ಏನು ನೋಡೋದಿಲ್ಲ. ಸಿದ್ದರಾಮಯ್ಯನ, ಮೋದಿನ, ಅಥವಾ ಸ್ಥಳೀಯ ನಾಯಕರ, ಲೋಕಲ್ ಲೀಡರ್ಸ್, ಯಾವ್ದು ನೋಡಿ ಓಟ್ ಹಾಕ್ತೀರಾ? ಸಿದ್ದರಾಮಯ್ಯ ನೋಡ್ಕೊಂಡು ಹಾಕ್ತೀನಿ ಸರ್. ಯಾಕಂದ್ರೆ ಅವ್ರಿಗೆ ಇದು ಕೊಟ್ಟಿದ್ದಾರೆ, ಗ್ಯಾರಂಟಿ ಕೊಟ್ಟಿದ್ದಾರೆ, ಅದಕ್ಕೆ ಪರವಾಗಿಲ್ಲ, ಅವ್ರಿಗೆ ಹಾಕ್ತೀರಿ ಸರ್. ಅಂದ್ರೆ ಈಗ ಕೊಟ್ಟಿರೋ ಗ್ಯಾರಂಟಿ ಎಲ್ಲ ನಿಮ್ಮ ಮನೆಗಳಿಗೆಲ್ಲ ಬರ್ತಾ ಇದೆ, ರೀಚ್ ಆಗಿದೆ. ನಾವೀಗ ಕೋಲಾರದ ಅಮ್ಮವಾರಪೇಟೆ ಸರ್ಕಲ್ ನಲ್ಲಿದ್ದೀವಿ. ಇಲ್ಲಿ ಕೂಲಿ ಕಾರ್ಮಿಕರಿದ್ದಾರೆ, ವ್ಯಾಪಾರಸ್ಥರಿದ್ದಾರೆ, ಬೇರೆ ಬೇರೆ ಕಡೆಗೆ ಕೂಲಿ ಕೆಲಸಕ್ಕೆ ಹೋಗ್ತಕ್ಕಂಥವ್ರು ಇದ್ದಾರೆ. ಈ ಬಡ ವರ್ಗ ಮತ್ತು ಮಧ್ಯಮ ವರ್ಗದ ಜನ ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನ ಕೇಳ್ತಾ ಹೋಗ್ತೀನಿ. ಅವರವರ ಅಭಿಪ್ರಾಯ ತಿಳ್ಕೊಳ್ಳೋಣ. ಸರ್, ಏನಾಗುತ್ತೆ ಇರ್ತಾರೆ ಎಲೆಕ್ಷನ್? ಏನಂತ ಹೇಳಕ್ ಸರ್, ನಾವು ಏನಂತ ಹೇಳೋಣ? ಯಾಕೆ ಹೇಳಿ? ಕಾಂಗ್ರೆಸ್ ಮೈತ್ರಿನ? ಏನು ಹೇಳಕ್ಕಾಗಲ್ಲ ಸರ್. ನಾವು ಕಾಂಗ್ರೆಸ್ ಬರುತ್ತಾ ಮೈತ್ರಿ ಬರುತ್ತಾ? ನಿಮ್ಗೆ ಏನ್ ಅನ್ಸುತ್ತೆ? ನಮ್ಗೆ ಏನು ಅನಿಸುತ್ತೆ? ಬಿಜೆಪಿ ಬರುತ್ತೆ ಅನಿಸುತ್ತೆ. ಬಿಜೆಪಿ ಓಟ್ ಅಲ್ಲ, ಯಾರು ಓಟ್ ಹಾಕ್ಬೇಕು ಅನ್ಸುತ್ತೆ? ಬಿಜೆಪಿಗೆ ಹಾಕ್ಬೇಕು ಅನ್ಸುತ್ತೆ. ಯಾಕೆ? ಯಾಕಂದ್ರೆ ಕಾಂಗ್ರೆಸ್ ಬಂದು ಏನು ಅನುಕೂಲ ಐತೆ? ಏನಿಲ್ಲ ಅನುಕೂಲ. ನಮ್ಗೆ ಗ್ಯಾರಂಟಿ ಎಲ್ಲ ಕೊಟ್ಟಿದಾರಲ್ಲ? ಕೊಟ್ಟಿದ್ದಾರೆ ಸರ್. ಏನು ಕೊಟ್ಟಿದ್ರೆ ಏನು ಪ್ರಯೋಜನ? ಮಳೆ ಇಲ್ಲ, ಏನೇನು ಪ್ರಯೋಜನ ಇಲ್ಲ. ಹಾಗಾಗಿ ಬಿಜೆಪಿ, ಮೋದಿ ಮುಖ ನೋಡ್ತೀರಾ? ಹೌದು ಸಾಹೇಬ್ರೆ, ನೀವೇನ್ ಹೇಳ್ತೀರಾ? ನಾವು ಬಿಜೆಪಿಗೆ. ಯಾಕೆ ಅಂತಂದ್ರೆ ಮೋದಿ ಚೆನ್ನಾಗಿ ಅನುಕೂಲ ಮಾಡಿಸ್ತಾವ್ರೆ. ದೇಶದಲ್ಲಿ ದೇಶ ಕಾಯುವಂತ ಅವರು ದೇಶಕ್ಕೆ ಕಾಯ್ಬೇಕು. ನಮಗೆ ಮೊದಲು ಮುಖ್ಯವಾಗಿ ನಮಗೆ ದೇಶದಲ್ಲಿ ರಕ್ಷಣೆ ಕಾಯುವಂಥ ಕೆಲಸಗಳು ಮಾಡ್ತಾವ್ರೆ ಮೋದಿ. ಆದ್ರಿಂದ ನಾವು ಯಾವಾಗ್ಲೂ ನಾವು ಮೋದಿಗೆ ಹಾಕೋದು. ನೀವ್ ಹೇಳಿ ಸರ್. ಸರ್, ಕಾಂಗ್ರೆಸ್. ಯಾಕೆ ಅಂತ? ಕಾಂಗ್ರೆಸ್ ಆಗ ಎಲ್ರೂ ಕಾಂಗ್ರೆಸ್ ಇಲ್ಲಿ ಲೋಕಲ್ ಲೀಡರ್ ಟಿಕೆಟ್ ಕೊಟ್ಟಿಲ್ಲ, ಗೌತಮ್ ಅಂತ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಮುಖ ನೋಡ್ತೀರಾ ಏನು ಅಂತ? ಸಿದ್ದರಾಮಯ್ಯ ಅದಲ್ಲ, ನಮ್ಕ ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ ಅವರು ಬೇಕು ನಮ್ಗ. ಓಕೆ, ಹಾಗಾಗಿ ಕಾಂಗ್ರೆಸ್ ಓಟ್ ಹಾಕ್ತೀರಾ? ಕಾಂಗ್ರೆಸ್ ಪಕ್ಕಾ ಕಾಂಗ್ರೆಸ್. ಓಕೆ, ನೀವೇನ್ ಹೇಳ್ತೀರಾ ಸರ್? ಸರ್, ಯಾರನ್ನ ಬರಲಿ ನಮ್ಮ ಒಟ್ಟು ಮತವನ್ನ ಕೊಡೋದು ಕಾಂಗ್ರೆಸ್ಗೆ. ಕಾಂಗ್ರೆಸ್ ಯಾರನ್ನ ಗೆಲ್ಲಿ ಏನನ್ನ ಆಗ್ಲಿ ಮತವನ್ನ ಕೊಡ್ಬೇಕಂತ ನಮ್ಗೆ ಅನಿಸ್ತಾ ಐತೆ. ಇರೋದು ನಾವು ಜೀವನದಲ್ಲಿ ಬದುಕ್ತಾ ಇರೋದು ಕಾಂಗ್ರೆಸ್ ಮತವನ್ನ ಕೊಡ್ತೀವಿ. ಕಾಂಗ್ರೆಸ್ ಕೊಡ್ಬೋದು, ಕೊಳ್ಳೇಬೇಕು. ರಾಹುಲ್ ಗಾಂಧಿ ಅವರು ಗೆಲ್ಲಿಬೇಕು. ಈ ಸಿದ್ದರಾಮಯ್ಯ ಗೆಲ್ಸಿದ್ರೆ ಅವ್ರನ್ನೂ ಗೆಲ್ಸ್ಬೇಕಂತ ನಮ್ಮ ಉದ್ದೇಶ ಐತೆ. ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ಬೇಕು ಅಂತ ಅವರು ಮೋದಿ ಅವ್ರ ಸೀಟು ಇವರ ಕೂತ್ಕೋಬೇಕು ರಾಹುಲ್ ಗಾಂಧಿ ಅವರು ಅಂತ ನಮ್ಗೆ ಸ್ವಲ್ಪ ಆಸೆ ಐತೆ. ನಾವು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಾವು ಎಲ್ಲ ಇಲ್ಲೇ ಬಂದಿರೋದೆಲ್ಲ ಕೂಲಿ ಕಾರ್ಮಿಕರು. ನಾವು ಮಾಡೋದೇ ಕಾಂಗ್ರೆಸ್ ಓಟು. ನಾವು ಕಾಂಗ್ರೆಸ್ ಕೂಲಿ ಮಾಡಿದ್ರೆ ನಮ್ಗೆ 2,000 ಊಟ ಕೊಡ್ತಾವನೆ, ಹಿಂಗಲ್ಲ ಫ್ರೀ ಬಿಲ್ ಕೊಡ್ತಾವನೆ. ನಾವು ಮಾಡೋದೇ ನಾವು ಜಾತಿ ಭೇದ ಇರ್ತವೆ ಬಿಜೆಪಿ ಅವರು. ನಾವು ಅದಿಲ್ಲ, ನಾವು ಕಾಂಗ್ರೆಸ್ಗೆ ಓಟು. ನಮ್ಮ ಕಾಂಗ್ರೆಸ್ಗೆ ಓಟ್ ನೀವ್ ಹೇಳಿ. ನಾವು ಕಾಂಗ್ರೆಸ್ಗೆ ಸ್ವಾಮಿ. ಯಾಕೆ? ಅಲ್ಲ, ಕಾರಣಗಳು ಕೊಡಿ. ಯಾಕೆ? ಕಾರಣಗಳಲ್ಲ ಸ್ವಾಮಿ. ಇವಾಗ ನೋಡಿ, ನಾವೆಲ್ಲ ಕೂಲಿ ನಾವೆಲ್ಲ ಕೂಲಿ ಮಾಡೋರು. ನಮಗೆ
ಕೂಲಿ ಮಾಡೋರ್ಗೆ ಏನಿದ್ರು ಬೆನಿಫಿಟ್ ಕೊಡಬೇಕು. ಓಕೆ, ಈಗ ಅವ್ರು 5 ಗ್ಯಾರಂಟಿ ಕೊಟ್ಟಿರೋದೆಲ್ಲ ಬರ್ತಾ ಇದೆಯಾ ನಿಮಗೆ? ಬರ್ತಾ ಇದೆ ಸರ್, ಎಲ್ಲ ಬರ್ತಾ ಇದೆ. ಓಕೆ, ಎಲ್ಲ ನಮ್ಮ ತಾತ ಕಾಂಗ್ರೆಸ್. ನಿಮ್ಗೆ ಅನುಕೂಲ ಆಯ್ತಾ? ಈಗ ಅವರು ಗ್ಯಾರಂಟಿ ಕೊಟ್ಟಿರೋದು ಬಡವ್ರಿಗೆ ಅನುಕೂಲ ಆಯ್ತಾ? ಆಗಿದೆ. ಸಿದ್ದರಾಮಯ್ಯನವ್ರು ಕೊಟ್ಟಿರೋದು, ಹಾಗಾಗಿ ಸಿದ್ದರಾಮಯ್ಯನವ್ರು ಓಟ್ ಹಾಕ್ತೀರಾ? ಓಕೆ, ಫೈನ್. ನಾನು ಆರಂಭದಲ್ಲೇ ಒಂದು ವಿಚಾರ ಹೇಳಿದೆ, ಈ ಭಾಗದಲ್ಲಿ ಕೂಲಿ ಕಾರ್ಮಿಕರು ಜಾಸ್ತಿ, ಬಡವರ್ಗದವರು ಜಾಸ್ತಿ. ಅವ್ರಿಗೆ ಕಾಂಗ್ರೆಸ್ ಗೌರ್ಮೆಂಟ್ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳು ಅವ್ರಿಗೆ ತುಂಬ ಸಹಾಯ ಮಾಡಿದೆ. ಹಾಗಾಗಿ ಏನಾದರೂ ಪರವಾಗಿಲ್ಲ, ನಾವು ಈ ಸರ್ತಿ ಕಾಂಗ್ರೆಸ್ ಓಟ್ ಹಾಕ್ತೀವಿ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ.